ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಂಪುಟ ಅಸ್ತು ಅಂತ ಹೇಳಿದೆ. ಯಡಿಯೂರಪ್ಪ ವಿರುದ್ಧ ತನಿಖೆಗೆ ರಾಜ್ಯಪಾಲರನ್ನ ಕೋರಿದೆ ಸರ್ಕಾರ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಂಪುಟದಲ್ಲಿ ಅಸ್ತು ಅಂತ ಹೇಳಲಾಗಿದೆ. ಯಡಿಯೂರಪ್ಪ ವಿರುದ್ಧ ತನಿಖೆಗೆ ರಾಜ್ಯಪಾಲರ ಪರ್ಮಿಷನ್ ಅನ್ನ ಕೇಳಿದೆ. ನಿನ್ನೆ ನಡೆದ ಕ್ಯಾಬಿನೆಟ್ನಲ್ಲಿ ಪವರ್ ಟಿವಿ ವರದಿ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಯಿತು. ಬಿಎಸ್ ಯಡಿಯೂರಪ್ಪ ಕುಟುಂಬದ ಮೇಲೆ ಭ್ರಷ್ಟಾಚಾರ ಆರೋಪವನ್ನ ಮಾಡಲಾಗಿದ್ದಂತಹ ದೂರು 2020ರ ಬಿಎಸ್ವೈ ವಿರುದ್ಧ ನವೆಂಬರ್ನಲ್ಲಿ ಎಸಿಬಿಗೆ ದೂರನ್ನ ನೀಡಲಾಗಿತ್ತು. ಈಗ ಅದಕ್ಕೆ ಪರ್ಮಿಷನ್ ಕೊಡಿ ಪ್ರಾಸಿಕ್ಯೂಷನ್ಗೆ ಅಂತ ಕೇಳ್ತಾ ಇದ್ದಾರೆ. ಆಗ ಕ್ರಮಕ್ಕೆ ಗವರ್ನರ್ ಕೋರಿದ್ರು, ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಇದೀಗ ಸಂಪುಟದಲ್ಲಿ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂತ ಹೇಳಲಾಗಿದೆ. ನಿನ್ನೆ ನಡೆದ ಕ್ಯಾಬಿನೆಟ್ನಲ್ಲಿ ಪವರ್ ಟಿವಿ ವರದಿ ಬಗ್ಗೆ ವಿಸ್ತೃತ ಚರ್ಚೆ ಆಗಿದೆ. ಚೆಕ್ ಮೂಲಕ ಹಣ ಪಡೆದಿದ್ರು ಬಿಎಸ್ ಯಡಿಯೂರಪ್ಪ ಮತ್ತು ಕುಟುಂಬ. ಆ ವರದಿಯನ್ನ ವಿಸ್ತೃತವಾಗಿ ಪವರ್ ಟಿವಿ ಪ್ರಸಾರ ಮಾಡಿತ್ತು. ಅದನ್ನೇ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪಿಸಿ ರಾಜ್ಯಪಾಲರಿಗೆ ಸಂಪುಟ ಕಳುಹಿಸಿದೆ. ಇಟ್ಸ್ ಅ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. 2020ನಲ್ಲಿ ಪವರ್ ಟಿವಿ ಇದರ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಂಪುಟದಲ್ಲಿ ಅಸ್ತು ಅಂತ ಹೇಳಲಾಗಿದೆ. ಸದ್ಯ ರಾಜ್ಯಪಾಲರನ್ನ ಕೋರಿದೆ ಸರ್ಕಾರ. ಈ ಪ್ರಕರಣ ಏನು ಅಂತ ನೋಡೋದಾದ್ರೆ, ಕೋನದಾಸಪುರ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ 2017ರಲ್ಲಿ ಬಿಡಿಎ ಟೆಂಡರ್ ಆಗುತ್ತೆ. ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ, ನಾಗಾರ್ಜುನ್ ಕನ್ಸ್ಟ್ರಕ್ಷನ್ ಕಂಪನಿ ಬಿಡ್ ಆಗುತ್ತೆ. 2019ರಲ್ಲಿ ಬಿಎಸ್ವೈ ಹೆಸರು ಹೇಳಿ ರಾಮಲಿಂಗಂ ಕಂಪನಿಯಿಂದ ಒಂದಷ್ಟು ಅವ್ಯವಹಾರಗಳು ನಡೆಯುತ್ತೆ. ಇದರಲ್ಲಿ ಯಡಿಯೂರಪ್ಪನವರ ಕುಟುಂಬ ಕೂಡ ಭಾಗಿಯಾಗಿರುತ್ತೆ. ಎಚ್ ಕೆ ಪಾಟೀಲ್ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳು, ಇವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕುರಿತು ಮಾನ್ಯ ರಾಜ್ಯಪಾಲರಿಗೆ ಟಿ.ಜೆ. ಅಬ್ರಹಾಂ ಎಂಬವರು ದಿನಾಂಕ 19/11/2020ರಂದು ನೀಡಿದ ದೂರು ಮಾನ್ಯ ರಾಜ್ಯಪಾಲರು ತನಿಖೆ ಮಾಡಲು ಅನುಮತಿ ನಿರಾಕರಿಸಿದ್ದರ ಬಗ್ಗೆ ಸಚಿವ ಸಂಪುಟ ಇವತ್ತು ಈ ವಿಷಯದಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಪ್ರಸ್ತಾವನೆ ಕುರಿತು ಸುದೀರ್ಘವಾಗಿ ಚರ್ಚಿಸಿದ ಸಚಿವ ಸಂಪುಟವು ಮಾನ್ಯ ರಾಜ್ಯಪಾಲರು ತಮ್ಮ ದಿನಾಂಕ 23/6/2021ರ ನಿರ್ಣಯವನ್ನು ಹಿಂಪಡೆದು ಈ ಕುರಿತು ಪುನರ್ ಪರಿಶೀಲಿಸಿ ಭ್ರಷ್ಟಾಚಾರ ಪ್ರತಿಬಂಧಕ ಅಧಿನಿಯಮ 1988ರ ಸೆಕ್ಷನ್ 17A ರನ್ವಯ ತನಿಖೆಗೆ ಪೂರ್ವ